ಪಾಕಿಸ್ತಾನದ ಶೆಲ್ ದಾಳಿಯಿಂದ ಯಾವ ರೀತಿ ಅನಾಹುತ ಆಗಿದೆ ಅನ್ನೋದನ್ನ ಗ್ರೌಂಡ್ ರಿಪೋರ್ಟ್ನಲ್ಲಿ ನಾನು ನಮ್ಮ ಪ್ರತಿನಿಧಿ ಮಾಹಿತಿ ಕೊಡ್ತಾ ಇದ್ರು. ಪಾಕಿಸ್ತಾನದ ಹೀನ ಮನಸ್ಥಿತಿ ಬಯಲಾಗಿದೆ. ನಾಗರಿಕರನ್ನ ಗುರಿಯಾಗಿಟ್ಟುಕೊಂಡು ಪಾಕಿಸ್ತಾನ ಶೆಲ್ ದಾಳಿಯನ್ನು ನಡೆಸಿದೆ. ಅದಕ್ಕೆ ಪ್ರೂಫ್ ನಮ್ಮ ಬಳಿ ಇದೆ. ಬಾರಾಮುಲ್ಲಾದಿಂದ ಪಬ್ಲಿಕ್ ಟಿವಿಯ ಲೈವ್ ರಿಪೋರ್ಟ್. ಹೆಂಗಿದೆ ಪರಿಸ್ಥಿತಿ? ಪಾಪ ಮನೆಯವರು ಮಾತನಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಅಯ್ಯೋ ಬಹಳ ಲಾಸ್ ಆಗಿದೆ, ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತ. ಪಬ್ಲಿಕ್ ಟಿವಿಯಲ್ಲಿ ಗ್ರೌಂಡ್ ರಿಪೋರ್ಟ್. ಈಗಲೂ ಕೂಡ ನಮ್ಮ ಪ್ರತಿನಿಧಿಗೆ ಅಲ್ಲಿ ಗುಂಡಿನ ದಾಳಿಯ ಶಬ್ದ ಕೇಳ್ತಾ ಇದೆ. ಗುಂಡಿನ ದಾಳಿಯ ಶಬ್ದ ಕೇಳ್ತಾ ಇದೆ ಈಗಲೂ ಕೂಡ, ಈ ಕ್ಷಣಕ್ಕೂ ಕೂಡ. ಏನಾಗಿದೆ ಅನ್ನುವಂಥದ್ದನ್ನ ನಾನು ಈ ಇಡೀ ಘಟನೆ ಹೇಗಾಗ್ತಿದೆ ಅನ್ನುವಂಥದ್ದನ್ನು ವಿವರಿಸ್ತೀನಿ. ಒಮ್ಮೆ ನನ್ನ ಈ ಭಾಗದಲ್ಲಿ ಗಮನ ನೋಡ್ತೀರಿ, ಈ ಭಾಗದಿಂದ ಶೆಲ್ ದಾಳಿ ಆಗ್ತಾ ಇರುವಂಥದ್ದು ನಿರಂತರವಾಗಿ. ಈ ಬೆಟ್ಟ ಏನಿದೆ, ಈ ಬೆಟ್ಟದಿಂದ ವಾಪಸ್ ಬರ್ತಾ ಇದೆ. ಈ ಕಡೆ ಏನು ಬರುವಂತಹ ಏನು ಶೆಲ್ಗಳೇನಿದ್ದಾವೆ ಅವುಗಳು ನೇರವಾಗಿ ಬಂದು ಈ ಭಾಗದಲ್ಲಿ ಇರುವಂಥ ಮನೆಗಳಿಗೆ ಬೀಳ್ತಾ ಇದೆ. ಅದರ ಇಂಪ್ಯಾಕ್ಟ್ ನಿಮಗೆ ಇಲ್ಲೆಲ್ಲ ರೋಡ್ಗಳಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ, ನೋಡ್ಬೋದು. ನೀವೆಲ್ಲರೂ ಕೂಡ ಗಮನಿಸ್ತಾ ಹೋಗ್ಬೋದು. ಆ ಶೆಲ್ ದಾಳಿ ಅಂತ ನಾವು ಎಲ್ಲರೂ ಕೂಡ ಸಹಜವಾಗಿ ಹೇಳ್ತೀವಿ. ಏನದು ಶೆಲ್ ದಾಳಿ, ಹೇಗಿರುತ್ತೆ ಅನ್ನುವಂಥ ಸಹಜವಾದಂಥ ಕುತೂಹಲ ನಿಮ್ಮೆಲ್ಲರಿಗೂ ಕೂಡ ಇರುತ್ತೆ. ಅದಕ್ಕೆ ಉದಾಹರಣೆಯನ್ನು ಕೂಡ ಸ್ವಲ್ಪ ಮೆಟೀರಿಯಲ್ ನನಗೆ ಸಿಕ್ಕಿದೆ, ಆ ಮೆಟೀರಿಯಲನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಪಾಕಿಸ್ತಾನದಿಂದ ಏನು ಶೆಲ್ ದಾಳಿ ಆಗಿತ್ತು ಅದು ಬಂದು ಇಲ್ಲಿ ಈ ಗ್ರಾಮಕ್ಕೆ ಅಪ್ಪಳಿಸಿದಂಥ ಸಂದರ್ಭದಲ್ಲಿ ಒಡೆದು ಛಿದ್ರವಾಗಿ ಚೂರು ಏನಾಗುತ್ತೆ ಅದರ ಕೆಲವು ಅವಶೇಷಗಳು ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಅದಕ್ಕೆ ಬಳಕೆ ಮಾಡಿಕೊಂಡಂಥ ಮೆಟಲ್ ಇದು ನೋಡಿ, ಒಂದಕ್ಕೊಂದು. ಮತ್ತು ಇದು ನೋಡಲಿಕ್ಕೆ ಭಾಳ ಚಿಕ್ಕ ವಸ್ತುಗಳ ಥರ ಕಾಣಿಸ್ತಾ ಇದೆ, ಬಟ್ ಇದರ ತೂಕ ಮಾತ್ರ ಭಾಳಷ್ಟು ಜಾಸ್ತಿ ಆಗಿರುವಂಥದ್ದು ಕೂಡ ನನಗೆ ಫೀಲ್ ಆಗ್ತಾ ಇರುವಂಥದ್ದು. ಭಾಳ ಹಾರ್ಡ್ ಮೆಟಲಿಂದ ಇದನ್ನು ಬಳಕೆ ಮಾಡ್ಕೊಂಡಿರುವಂಥದ್ದು. ಇದರ ಇಂಪ್ಯಾಕ್ಟ್ ಹೇಗಿರ್ಬೋದು ಅನ್ನುವಂಥದ್ದನ್ನು ಜಸ್ಟ್ ನೀವು ಅಂದಾಜನ್ನು ಮಾಡ್ತಾ ಹೋಗ್ಬೋದು. ಎಷ್ಟು ದಾಳಿ ಆಗಿದೆ ಅನ್ನುವಂಥದ್ದನ್ನು ಮುಂದೆ ನಿಮಗೆ ತೋರಿಸ್ತೀನಿ, ಬನ್ನಿ. ಇಲ್ಲಿ ನೋಡಿ, ಮನೆಯ ಶೀಟ್ಗಳೆಲ್ಲವೂ ಕೂಡ ಕಿತ್ತು ಹೋಗಿದ್ದಾವೆ. ಅದರ ಫೋರ್ಸ್ ಇದೆಯಲ್ಲ, ಆ ಫೋರ್ಸ್ನ ಹೊಡೆತಕ್ಕೆ ಎಲ್ಲವೂ ಕೂಡ ಛಿದ್ರ ಆಗಿರುವಂಥದ್ದು ನೋಡಿ. ಸಾಮಾನ್ಯವಾಗಿ ಈ ರೀತಿಯಾದಂಥ ಸನ್ನಿವೇಶಗಳಲ್ಲಿ, ಯುದ್ಧಗಳ ಸಂದರ್ಭದಲ್ಲಿ ನಾಗರಿಕರನ್ನು ಗುರಿಯಾಗಿಸ್ಕೊಳ್ಳಲ್ಲ. ಆದರೆ ಮೊದಲ ಬಾರಿಗೆ ಪಾಕಿಸ್ತಾನ ನಾಗರಿಕರನ್ನು ಗುರಿಯಾಗಿಸ್ಕೊಂಡು ದಾಳಿಯನ್ನು ಮಾಡ್ತಾ ಇದೆ. ಇಲ್ಲಿ ನೋಡಿ, ಫಸ್ಟ್ ಪಾಯಿಂಟ್ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಈ ಪಾಯಿಂಟ್ನಲ್ಲಿ ಮೊದಲು ಬಂದು ಈ ಒಂದು ಶೆಲ್ ಏನಿದೆ ಲ್ಯಾಂಡ್ ಆಗುತ್ತೆ, ಇಲ್ಲಿಂದ ಒಡೆದು ಛಿದ್ರ ಆಗುತ್ತೆ ಅಂತದ್ದು ಸ್ಥಳೀಯರು ಹೇಳುವಂಥ ಕೆಲಸ. ಇಲ್ಲಿಂದ ಇದರ ಅವಶೇಷಗಳು ನಾನು ಏನು ತೋರಿಸ್ತಿದ್ದೀನಿ, ಈ ರೀತಿಯಾದಂಥ ಮೆಟೀರಿಯಲ್ ಇಡೀ ಗೋಡೆಯ ಬೇರೆ ಭಾಗಗಳಿಗೆ ಒಡೆದು ತಗುಲಿ ಮನೆ ಹೇಗೆ ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದನ್ನು ಕೂಡ ನೋಡ್ಬೋದು. ಇಡೀ ಮನೆ ಭಾಗದಲ್ಲೂ ಕೂಡ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಕೇವಲ ಇದೊಂದೇ ಮನೆ ಅಲ್ಲ, ಇದಕ್ಕೆ ಹೊಂದ್ಕೊಂಡಿರುವಂಥ ಈ ಮನೆಯ ಸ್ಥಿತಿಗತಿಗಳನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಹೇಗಿದೆ ಸನ್ನಿವೇಶ, ಹೇಗಿದೆ ಸಿಚುವೇಶನ್ಸು ಅನ್ನುವಂಥದ್ದು. ಇಡೀ ಮನೆ ಭಾಗಶಃ ಬಾಧಿತ ಆಗಿದೆ. ಬಹುಶಃ ಇದು ಇನ್ನು ಜನವಾಸಕ್ಕೆ ಯೋಗ್ಯವಾಗಿಲ್ಲ. ಇದನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಬೇಕಾಗತ್ತೆ ಅಥವಾ ದೊಡ್ಡ ಪ್ರಮಾಣದಲ್ಲಿ ರಿಪೇರಿ ಮಾಡಿಸ್ಬೇಕಾದಂಥ ಅನಿವಾರ್ಯತೆಗಳಿದ್ದಾವೆ. ಈ ಒಂದು ಶೆಲ್ ದಾಳಿ ಆದಾಗ ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇರಲಿಲ್ಲ ಅನ್ನುವಂಥ ಸಂಗತಿ ಗೊತ್ತಾಗ್ತಾ ಇದೆ. ಅವರು ದಾಳಿಯ ಭೀತಿ, ಅಂದರೆ ಕಳೆದ 2-3 ದಿನಗಳಿಂದ ಏನು ದಾಳಿ ಆಗ್ತಾ ಇತ್ತು, ಆ ದಾಳಿಯ ಭೀತಿಯಿಂದಾಗಿ ಏನು ಮನೆಯನ್ನು ಖಾಲಿ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಸೊ ಆ ದಾಳಿ ಆಗುವಂಥ ಸಂದರ್ಭದಲ್ಲಿ ಮನೇಲಿ ಯಾರೂ ಇರಲಿಲ್ಲ. ಈ ಮನೇಲಿ 8 ಜನ ವಾಸ ಮಾಡ್ತಾ ಇದ್ರು. ಯಾವಾಗ ಶೆಲ್ ದಾಳಿಯ ಭೀತಿ ಗೊತ್ತಾಯಿತು ಆಗ ಅವರೆಲ್ಲರೂ ಕೂಡ ಇಲ್ಲಿಂದ ಜಾಗವನ್ನು ಖಾಲಿ ಮಾಡಿದ್ರು. ಅದಾದ ಬಳಿಕ ಈ ದಾಳಿ ಆಗಿರುವಂಥದ್ದು. ನೋಡಿ, ಇಲ್ಲೆಲ್ಲವೂ ಕೂಡ ಒಡೆದು ಛಿದ್ರವಾದಂಥ ಗಾಜಿನ ಪುಡಿಗಳನ್ನ ನೋಡ್ತಾ ಇದ್ದೀರಿ. ಕೇವಲ ಒಂದು ಮನೆ ಅಂತಲ್ಲ, ನಿರ್ದಿಷ್ಟವಾಗಿ ಇಲ್ಲಿರುವಂಥ ಸುತ್ತಮುತ್ತಲಿನ ಎಲ್ಲ ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗಿದೆ. ಇಡೀ ಪ್ರದೇಶ ಗ್ಲಾಸ್ಗಳು ಹೇಗೆ ಒಡೆದು ಹೋಗಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಇದ್ರ ಜೊತೆಗೆ ಹಿಂದಿನ ಮನೆಗೂ ಕೂಡ ಡ್ಯಾಮೇಜ್ ಆಗಿದೆ. ಈ ಮನೆ ಮೇಲ್ಭಾಗದಲ್ಲೂ ಕೂಡ, ಇಲ್ಲಿ ಪಕ್ಕದಲ್ಲೇ ಇರುವಂಥ ಮನೆಯ ಮೇಲ್ಭಾಗದ ಚಾವಣಿ ಕೂಡ ನೀವು ಗಮನಿಸ್ಬೋದು. ಅಲ್ಲೂ ಕೂಡ ಗಾಜುಗಳೆಲ್ಲವೂ ಕೊಡ್ದು ಛಿದ್ರ ಆಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಮನೆಯ ಒಳಗಿನ ಚಿತ್ರಣವನ್ನು ಕೂಡ ನಿಮಗೆ ಕಟ್ಕೊಡುವಂಥ ಕೆಲಸ ಮಾಡ್ತೀನಿ. ಅಲ್ಲೂ ಕೂಡ ಯಾವ ರೀತಿಯಾದಂಥ ಸನ್ನಿವೇಶಗಳು ಇದ್ದಾವೆ ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಮನೆಯ ಒಳಗಡೆ ಈ ಕೋಣೆಯ ಪರಿಸ್ಥಿತಿ ಈಗ ರೈಟ್ ನೌ ಹೇಗಿದೆ ಅನ್ನುವಂಥದ್ದನ್ನು ನೀವು ಗಮನಿಸ್ಬೋದು. ನೋಡಿ, ಈ ರೀತಿಯಾದಂತಹ ಶೆಲ್ನ ಅವಶೇಷಗಳು ಬಂದು ಏಕಾಏಕಿ ಫೋರ್ಸ್ಫುಲಿ ಹೊಡೆದಂಥ ಸಂದರ್ಭದಲ್ಲಿ ಮನೆಯ ಪರಿಸ್ಥಿತಿ ಏನು ಆಗಬಹುದು ಅನ್ನುವಂಥದ್ದನ್ನು ನೀವು ಗಮನಿಸ್ಬೋದು. ಇಡೀ ಮನೆಯ ಕಿಟಕಿಗಳೆಲ್ಲವೂ ಒಡೆದು ಚೂರಾಗಿ, ಕಟ್ಟಿಗೆಗಳೆಲ್ಲ ಮುರಿದು ಬಿದ್ದಿರುವಂಥದ್ದು, ಕಿಟಕಿಗಳೆಲ್ಲ ಒಡೆದು ಬಿದ್ದಿರುವಂಥದ್ದನ್ನೆಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾದಂಥ ಸನ್ನಿವೇಶ ಇದೆ, ಈ ಎಲ್ಲ ತಗಡುಗಳೆಲ್ಲ ಇದಾವಲ್ಲ, ಈ ಎಲ್ಲ
ತಗಡುಗಳೆಲ್ಲವೂ ಕೂಡ ಛೇದಾಗೋಗಿದ್ದಾವೆ. ಇನ್ನು ಮುಂದುವರೆದಂತೆ ನಾನು ಈ ಭಾಗದಲ್ಲೂ ಕೂಡ ನಿಮಗೆ ತೋರಿಸ್ತೀನಿ. ಇಲ್ಲಿ ಪರಿಸ್ಥಿತಿ ಹೆಂಗಿದೆ ಅನ್ನುವಂಥದ್ದನ್ನು ನೋಡಿ. ಇಲ್ಲಿ ಶೆಲ್ ದಾಳಿಯಿಂದ ಯಾವ ರೀತಿಯಾದಂತಹ ಇಂಪ್ಯಾಕ್ಟ್ ಆಗಿದೆ ಅನ್ನುವಂಥದ್ದನ್ನು ನೋಡಿ. ಒಂದು ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲೊಂದು ಡಿಶ್ ಬಾಕ್ಸ್ ಇದೆ, ಇಲ್ಲಿ ನೋಡಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ನಿಮಗೆ. ಈ ರೀತಿಯಾದಂತಹ ಶೆಲ್ ಏನಿದೆ ಅಥವಾ ಶೆಲ್ಲಿನ ಚೂರು ಏನಿದೆ, ಇದು ಫೋರ್ಸ್ಫುಲಿಯಾಗಿ ಬಂದು ಹೀಗೆ ಬಿದ್ದಾಗ ಇದರ ಇಂಪ್ಯಾಕ್ಟ್ ಹಿಂಗಿರುತ್ತೆ ನೋಡಿ. ಇದು ಏನಾದ್ರು ಮನುಷ್ಯರಿಗೆ ತಗಲಿದ್ರೆ ಭಾಳ ತೀವ್ರ ಪ್ರಮಾಣದ ಗಾಯ ಆಗುತ್ತೆ, ಅಥವಾ ಯಾವುದಾದ್ರು ಸೂಕ್ಷ್ಮ ಪ್ರದೇಶಗಳಿಗೆ ಬಿದ್ದರೆ ಜೀವ ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಟಿ ವಿಯ ಪರಿಸ್ಥಿತಿ ನೋಡಿ ಹೇಗಾಗಿದೆ ಅನ್ನುವಂಥದ್ದನ್ನು, ಗೋಡೆಗಳನ್ನ ನೋಡ್ಬೋದು ನೀವು, ಎಲ್ಲ ಸೂಕ್ಷ್ಮ. ಓಕೆ, ಗಡಿ ಭಾಗದಲ್ಲಿ ಶೆಲ್ ದಾಳಿಯಿಂದ ಸಾಕಷ್ಟು ಡ್ಯಾಮೇಜ್ ಆಗಿದೆ ನಾಗರಿಕರ ಆಸ್ತಿ ಪಾಸ್ತಿಗಳಿಗೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು.